ಅಲ್ವಾ? ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತೀನಿ, ಆರ್ ಎಸ್ ಎಸ್ಸಿನ ಚಟುವಟಿಕೆ ನಿಷೇಧ ಮಾಡ್ತೀನಿ ಅಂತ ಹೇಳೋಕ್ಕೆ ಭಾಳ ತಾಕತ್ತು ಬೇಕು, ಅದರದ್ದೊಂದು ಬಹಳ ಧೈರ್ಯ ಬೇಕು. ಆಗೋದಿಲ್ಲ. ಯಾಕೆಂದರೆ ಆರ್ ಎಸ್ ಎಸ್ಸು ಸಮಾಜದೊಳಗಡೆ ವಿಲೀನ ಆಗಿರುವಂಥದ್ದು. ಗುರೂಜಿಯವರ ಕಲ್ಪನೆ ಏನಿತ್ತು, ಆರ್ ಎಸ್ ಎಸ್ ಕೆಲಸ ಯಾವಾಗ ಮುಗಿಯುತ್ತೆ, ಆರ್ ಎಸ್ ಎಸ್ಸಿನ ಚಟುವಟಿಕೆ ಒಟ್ಟು ಯೋಚನೆಗಳು ಸಂಗತಿಗಳೇನಿದೆ ಅದೆಲ್ಲ ನಿಲ್ಲದು ಯಾವಾಗ ಅಂತ ಕೇಳಿದಾಗ ಅವ್ರು ಹೇಳಿದರು, ಸಂಘ ಸಮಾಜದಲ್ಲಿ ವಿಲೀನ ಆದಾಗ ಅನ್ನೋಂಥ ಮಾತನ್ನು. ಇವತ್ತು ಆ ಸ್ಥಿತಿ ನೋಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ಅವರಿಗೆ ತಡ್ಕೊಳ್ಳೋಕ್ಕಾಗದೆ ಈ ಕೆಲಸಕ್ಕೆ ಏನೋ ಕೈ ಹಾಕಕ್ಕೆ ಹೋಗಿದ್ದಾರೆ. ಒಂದೊಂದು ಸರಿ ಅನಿಸುತ್ತೆ ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಬಿಟ್ಟಿದೆ ಅಂಥೇಳಿ, ಅಧಿಕಾರ ಸಿಕ್ಕಿದೆ ಅಂಥೇಳಿ ಮನಸ್ಸಿಗೆ ಬಂದಂಗೆ ನಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಕಾನೂನೆಲ್ಲ ಇದೆಯಲ್ಲ, ಏನು ಇವತ್ತು ನೆನ್ನೆ ಮಾಡಿದ ಆದೇಶ ಅಲ್ಲ, ಅದು ಭಾಳ ಮುಂಚಿಂದ ಇದೆ, 2013ನೇ ಇದೆ, ಅದಕ್ಕಿಂತ ಹಿಂದಿಂದ ಇದೆ. ಈಗೇನು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ತಾರಲ್ಲ, ಇದೊಂಥರ ಅಗ್ನಿ ಹಾಕಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ದಾರೆ. ಮಾಡಲಿ, ಸಂಘದ ಕಾರ್ಯ ಯಾರೂ ಕೂಡ ಅದನ್ನು ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಇವತ್ತು. ಹಾಗಾಗಿ ಇವತ್ತು ಕೂಡ ಸರ್ಕಾರಿ ಜಾಗಗಳಲ್ಲಿ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಒಂದು ಸರಿ ಗುಮಾನಿ ಇದೆ ನನಗೆ, ಈ ಸರ್ಕಾರಿ ಆಸ್ತಿಗಳನ್ನೆಲ್ಲ ಈ ಥರ ಐಡೆಂಟಿಫೈ ಮಾಡ್ತಿರೋದು ನೋಡಿಬಿಟ್ರೆ ಅದನ್ನು ವಕ್ಫಿಗೆ ಏನಾದ್ರು ಬರೆದು ಬಿಡ್ತಾರೇನೋ ಅಂತ ಇದೊಂದು ಭಯ ಇದೆ ನಮಗೆ. ಯಾಕೆಂದರೆ ಅದನ್ನು ಮಾಡಬೇಕಾದ್ರೆ ಏನೂ ಇವರಿಗೆ ಏನು ಅನ್ನಿಸ್ಲೇ ಇಲ್ಲ. ಸಂಘದ ಶಾಖೆ ಒಂದು ಗಂಟೆಲಿ ಶಾಖೆ ಮಾಡಲಿಕ್ಕೆ, ದೇಶಭಕ್ತಿಯನ್ನು ಕಲಿಸ್ಲಿಕ್ಕೆ, ಯೋಗ ವ್ಯಾಯಾಮಗಳನ್ನು ಮಾಡಲಿಕ್ಕೆ 1 ಗಂಟೆ ತಡ್ಕೊಳ್ಳೋಕ್ಕೆ ತಾಕತ್ತು ಇಲ್ಲದೆ ಇರೋಂಥ ಸರ್ಕಾರ ಇದಾಗಿಬಿಟ್ರೆ ಈ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿದು ಹಿಂಬಾಗಿಲಿಂದ ಈ ರೀತಿಯ ಒಂದು ಕುತಂತ್ರದ ಮೂಲಕ ಏನೋ ಮಾಡಬೇಕು ಹೊರಟಿದ್ದಾರೆ. ಇದು ಸಾಧ್ಯ ಇಲ್ಲ. ಇನ್ನೇನು ಪರ್ಮನೆಂಟ್ ಅಲ್ಲ. ನಾವು ಬರ್ತೇವೆ ಅಧಿಕಾರಕ್ಕೆ ಬಂದಾಗ ಏನು ಮಾಡಬೇಕು ಮಾಡೇ ಮಾಡ್ತಾರೆ. ಅವರು ವೈಚಾರಿಕವಾಗಿ ನಮ್ಮನ್ನು ಮೊದಲಿಂದನೂ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡು ಬಂದಿದೆ. ವೈಚಾರಿಕ ವಿರೋಧ ಮಾಡಲಿ, ಅದರ ಸಂವಿಧಾನ ಇದೆಯಲ್ಲ, ಸಂವಿಧಾನಕ್ಕೆ ವಿರೋಧ ಮಾಡಲಿಕ್ಕೆ ಅವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ, ಯಾವುದೇ ರೀತಿಯ ಅಧಿಕಾರ ಇಲ್ಲ ಅವರಿಗೆ. ಸಂವಿಧಾನವನ್ನು ಹೇಗೆ ಬೇಕೋ ನನಗೆ ಹೇಗೆ ಬೇಕೋ ಆಗಿ ತಿರ್ಚಕ್ಕೆ ಬರೋದಿಲ್ಲ. ಅದರೊಳಗಡೆ ಲಿಬರ್ಟಿ ಕೊಟ್ಟಿದೆ ನಮಗೆ. ಸಂಘದ ಶಾಖೆಗಳನ್ನು ಮಾಡೋಕ್ಕೂ ಅವಕಾಶ ಇದೆ, ಬೇರೆ ಬೇರೆ ಸ್ವಯಂ ಪ್ರೇರಿತ ಸಂಘಟನೆಗಳು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಸಂವಿಧಾನದ ವಿರುದ್ಧವಾಗಿ ನೀವು ಈ ರೀತಿಯ ಒಂದು ಕಾರ್ಯವನ್ನು ಕ್ಯಾಬಿನೆಟ್ ಮೂಲಕ ಮಾಡುವಂಥದ್ದು ಇದೆಯಲ್ಲ, ಇದು ಸಂವಿಧಾನ ವಿರೋಧಿ ಕೃತ್ಯ ಅಂತೇಳಿ ನಾನು ಭಾವಿಸ್ತೇನೆ. ಏನು ನೋಂದಣಿ ಮಾಡಬೇಕು? ಯಾರು ಹೇಳಿದ್ದು? ಅದಕ್ಕೆ ಹೇಳ್ತಿರೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಸಮಾಜಮುಖಿ ಆಗಿರೋಂಥ ಕಾರ್ಯವನ್ನು ಮಾಡ್ತಿರೋಂಥ ಸಂದರ್ಭದೊಳಗಡೆ ಇದಕ್ಕಿನ್ನೇನು ನಿಮ್ಮ ಅಪ್ಪನ ಮೇಲೆ ಒಪ್ಪಿಗೆ ಬೇಕಾಗಿಲ್ಲ ನನಗೆ. ಇದು ಸರ್ಕಾರದ ಸಂವಿಧಾನಬದ್ಧವಾಗಿ ಕಾರ್ಯ ಮಾಡುವಂಥ ಎಲ್ಲ ಸಂಗತಿಗಳನ್ನು ಆರ್ ಎಸ್ ಎಸ್ ಜೋಡಿಸ್ಕೊಂಡಿದೆ. ಅದ್ರ ಪ್ರಕಾರನೇ ಮಾಡ್ತಾ ಇರೋದು. ಈಗೇನು ಹೊಸದಾಗಿ ನಿಮಗೇನೋ ಅನಿಸುತ್ತ ತಕ್ಷಣ ಬಂದು ಒಂದು ಪ್ರಶ್ನೆ ಕೇಳೋದಲ್ಲ ನೀವು. ಹಾಗಾಗಿ ಸಂಘದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡುವಂಥದ್ದು, ನಾವು ನೋಂದಣಿ ಮಾಡ್ಕೊಂಡಿಲ್ಲ, ಆಗಿಂದ 25ರಲ್ಲಿ ಪ್ರಾರಂಭ ಆಗಿರೋದು ಸಂಘ. ಇದು 25ರಲ್ಲಿ 100 ವರ್ಷ ಆದಮೇಲೆ ಈ ಪ್ರಶ್ನೆ ಶುರು ಆಯ್ತಾ ನಿನಗೆ? ಇದಕ್ಕೆ ಸಿಟ್ಟು ಬರೋದು ನಮಗೆ. 100 ವರ್ಷ ಆಗಿರೋ ಸಂದರ್ಭಗಳಲ್ಲಿ ನಿನಗೆ ನೋಂದಣಿ ಪಂದಣಿ ಎಲ್ಲ ಹಾಕಬೇಕು. ಕಾನೂನುಬದ್ಧವಾಗಿ ಏನೇನು ನಡಿಬೇಕು ಎಲ್ಲ ನಡೆದಿದೆ, ಇನ್ನು ಮುಂದೂ ನಡೆಯುತ್ತೆ. ಇದನ್ನು ತಿಪ್ಪುರಲಾಗ ಹಾಕಿದ್ರು ಸಂಘದ ಚಟುವಟಿಕೆ, ಆರ್ ಎಸ್ ಎಸ್ಸಿನ ಚಟುವಟಿಕೆ ನಿಲ್ಸೋಕ್ಕೆ ಯಾರಿಗೆ ಬ್ರಹ್ಮನ ಕೈಯಲ್ಲೂ ಸಾಧ್ಯ ಇಲ್ಲದಿರೋಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಂದರೆ ಬ್ರಹ್ಮ ಒಪ್ಕೊಂಡಾಗೋಗ್ಬಿಟ್ಟಿದೆ ಇದು ದೇವ್ರ ಕೆಲಸ ಅಂಥೇಳಿ. ನನ್ನ ಕೆಲಸ ಮಾಡ್ತಾ ಇದ್ದಾರೆ ಬಿಡು ಅಂತ ಬ್ರಹ್ಮನೂ ಒಪ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಈ ರೀತಿಯ ಅನಿಷ್ಟತನದ ಮಾತುಗಳು, ಅನಿಷ್ಟ ರೀತಿಯ ಯೋಚನೆಗಳಿದೆಯಲ್ಲ, ಇದನ್ನು ಕೈ ಬಿಡಬೇಕು ಕಾಂಗ್ರೆಸ್. ಅದಕ್ಕೆ ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ. ಅವತ್ತು ಹೇಳಿದರು ಇದೇ ಕಾಂಗ್ರೆಸ್, ಇವತ್ತಿಂದ ಅಲ್ಲ ಸರ್. ಇದು ಸಂಘವನ್ನು ಮಟ್ಟ ಹಾಕಬೇಕು ಅಂತೇಳಿ ನೆಹರೂರವ್ರ ಕಾಲದಿಂದ ನಡೆದಿರೋಂಥ ಸಂಗತಿಗಳಿದು. ನೆಹರೂನೇ ಹೇಳಿದ್ರಲ್ಲ ಅವತ್ತು, 1 ಇಂಚು ನೆಲದಲ್ಲಿ, ಈ ದೇಶದ ಯಾವುದೇ 1 ಇಂಚು ನೆಲದಲ್ಲೂ ಕೂಡ ಭಗವಧ್ವಜನ ಹಾರಿಸ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಇವತ್ತು ಎಷ್ಟೆಷ್ಟು ಇಂಚಲ್ಲಿ ಅಂತೇಳಿ ಲೆಕ್ಕ ಮಾಡಬೇಕು ಕಾಂಗ್ರೆಸ್ನವರು. ಆಗೋದಿಲ್ಲ ರೀ. ನೆಹರು ಹೇಳಿದ್ದೇ ಮಾಡೋಕ್ಕಾಗಲಿಲ್ಲ. ಇನ್ನು ಇಂದಿರಾ ಗಾಂಧಿ ಬಂದರು, ಅವ್ರು ಹೇಳಿದ್ದು ಮಾಡೋಕ್ಕಾಗಲಿಲ್ಲ. ನೀನು ಯಾವ ತೋತ್ಲಾಂಡಿ? ಆಗೋದಿಲ್ಲ. ಇದು ಸಂಘದ ಕಾರ್ಯ ಅಂತ ಹೇಳಿದ್ರೆ ಇದು ಈಶ ಕಾರ್ಯ ಅಂತ ನಂಬಿರೋದು. ಈಶ ಕಾರ್ಯ ಮಾಡ್ತಿರ್ಬೇಕಾದ್ರೆ ಯಾರು ಅಡ್ಡಿ ಆತಂಕ ಬಂದ್ರು ಕೂಡ ಮೊಯ್ನ ಭಸ್ಮಾಸುರ ಆಟೋ ನೋಡಿದಿರಲ್ಲ ನೀವು. ಹೋಗಲಿ ಅಂತ ಸರ್ಕಾರ ಬಂದಿದೆ ಅಂತೇಳಿ ಇಷ್ಟು ಗಾಂಚಲಿ ಮಾಡಿದ್ರೆ ಒಂದು ದಿವಸ ನೀವು ಇರೋದೇ ಇಲ್ಲ ಅಲ್ವಾ?
ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತೀನಿ, ಆರ್ ಎಸ್ ಎಸ್ಸಿನ ಚಟುವಟಿಕೆ ನಿಷೇಧ ಮಾಡ್ತೀನಿ ಅಂತ ಹೇಳೋಕ್ಕೆ ಭಾಳ ತಾಕತ್ತು ಬೇಕು, ಅದರದ್ದೊಂದು ಬಹಳ ಧೈರ್ಯ ಬೇಕು. ಆಗೋದಿಲ್ಲ. ಯಾಕೆಂದರೆ ಆರ್ ಎಸ್ ಎಸ್ಸು ಸಮಾಜದೊಳಗಡೆ ವಿಲೀನ ಆಗಿರುವಂಥದ್ದು. ಗುರೂಜಿಯವರ ಕಲ್ಪನೆ ಏನಿತ್ತು, ಆರ್ ಎಸ್ ಎಸ್ ಕೆಲಸ ಯಾವಾಗ ಮುಗಿಯುತ್ತೆ, ಆರ್ ಎಸ್ ಎಸ್ಸಿನ ಚಟುವಟಿಕೆ ಒಟ್ಟು ಯೋಚನೆಗಳು ಸಂಗತಿಗಳೇನಿದೆ ಅದೆಲ್ಲ ನಿಲ್ಲದು ಯಾವಾಗ ಅಂತ ಕೇಳಿದಾಗ ಅವ್ರು ಹೇಳಿದರು, ಸಂಘ ಸಮಾಜದಲ್ಲಿ ವಿಲೀನ ಆದಾಗ ಅನ್ನೋಂಥ ಮಾತನ್ನು. ಇವತ್ತು ಆ ಸ್ಥಿತಿ ನೋಡ್ತಾ ಇದ್ದಾನೆ. ಹಾಗಾಗಿ ಇವತ್ತು ಅವರಿಗೆ ತಡ್ಕೊಳ್ಳೋಕ್ಕಾಗದೆ ಈ ಕೆಲಸಕ್ಕೆ ಏನೋ ಕೈ ಹಾಕಕ್ಕೆ ಹೋಗಿದ್ದಾರೆ. ಒಂದೊಂದು ಸರಿ ಅನಿಸುತ್ತೆ ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಬಿಟ್ಟಿದೆ ಅಂಥೇಳಿ, ಅಧಿಕಾರ ಸಿಕ್ಕಿದೆ ಅಂಥೇಳಿ ಮನಸ್ಸಿಗೆ ಬಂದಂಗೆ ನಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಕಾನೂನೆಲ್ಲ ಇದೆಯಲ್ಲ, ಏನು ಇವತ್ತು ನೆನ್ನೆ ಮಾಡಿದ ಆದೇಶ ಅಲ್ಲ, ಅದು ಭಾಳ ಮುಂಚಿಂದ ಇದೆ, 2013ರಿಂದನೇ ಇದೆ, ಅದಕ್ಕಿಂತ ಹಿಂದಿಂದ ಇದೆ. ಈಗೇನು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ತಾರಲ್ಲ, ಇದೊಂಥರ ಅಗ್ನಿ ಹಾಕಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ದಾರೆ. ಮಾಡಲಿ, ಸಂಘದ ಕಾರ್ಯ ಯಾರೂ ಕೂಡ ಅದನ್ನು ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಇವತ್ತು. ಹಾಗಾಗಿ ಇವತ್ತು ಕೂಡ ಸರ್ಕಾರಿ ಜಾಗಗಳಲ್ಲಿ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಒಂದು ಸರಿ ಗುಮಾನಿ ಇದೆ ನನಗೆ, ಈ ಸರ್ಕಾರಿ ಆಸ್ತಿಗಳನ್ನೆಲ್ಲ ಈ ಥರ ಐಡೆಂಟಿಫೈ ಮಾಡ್ತಿರೋದು ನೋಡಿಬಿಟ್ರೆ ಅದನ್ನು ವಕ್ಫಿಗೆ ಏನಾದ್ರು ಬರೆದು ಬಿಡ್ತಾರೇನೋ ಅಂತ ಇದೊಂದು ಭಯ ಇದೆ ನಮಗೆ. ಯಾಕೆಂದರೆ ಅದನ್ನು ಮಾಡಬೇಕಾದ್ರೆ ಏನೂ ಇವರಿಗೆ ಏನು ಅನ್ನಿಸ್ಲೇ ಇಲ್ಲ. ಸಂಘದ ಶಾಖೆ ಒಂದು ಗಂಟೆಲಿ ಶಾಖೆ ಮಾಡಲಿಕ್ಕೆ, ದೇಶಭಕ್ತಿಯನ್ನು ಕಲಿಸ್ಲಿಕ್ಕೆ, ಯೋಗ ವ್ಯಾಯಾಮಗಳನ್ನು ಮಾಡಲಿಕ್ಕೆ 1 ಗಂಟೆ ತಡ್ಕೊಳ್ಳೋಕ್ಕೆ ತಾಕತ್ತು ಇಲ್ಲದೆ ಇರೋಂಥ ಸರ್ಕಾರ ಇದಾಗಿಬಿಟ್ರೆ ಈ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿದು ಹಿಂಭಾಗದಿಂದ ಈ ರೀತಿಯ ಒಂದು ಕುತಂತ್ರದ ಮೂಲಕ ಏನೋ ಮಾಡಬೇಕು ಹೊರಟಿದ್ದಾರೆ. ಇದು ಸಾಧ್ಯ ಇಲ್ಲ. ಇನ್ನೇನು ಪರ್ಮನೆಂಟ್ ಅಲ್ಲ. ನಾವು ಬರ್ತೇವೆ ಅಧಿಕಾರಕ್ಕೆ ಬಂದಾಗ ಏನು ಮಾಡಬೇಕು ಮಾಡೇ ಮಾಡ್ತೀವಿ. ಅವರು ವೈಚಾರಿಕವಾಗಿ ನಮ್ಮನ್ನು ಮೊದಲಿಂದನೂ ಕಾಂಗ್ರೆಸ್ ವಿರೋಧ ಮಾಡ್ಕೊಂಡು ಬಂದಿದೆ. ವೈಚಾರಿಕ ವಿರೋಧ ಮಾಡಲಿ, ಅದರ ಸಂವಿಧಾನ ಇದೆಯಲ್ಲ, ಸಂವಿಧಾನಕ್ಕೆ ವಿರೋಧ ಮಾಡಲಿಕ್ಕೆ ಅವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ, ಯಾವುದೇ ರೀತಿಯ ಅಧಿಕಾರ ಇಲ್ಲ ಅವರಿಗೆ. ಸಂವಿಧಾನವನ್ನು ಹೇಗೆ ಬೇಕೋ ನನಗೆ ಹೇಗೆ ಬೇಕೋ ಆಗಿ ತಿರ್ಚಕ್ಕೆ ಬರೋದಿಲ್ಲ. ಅದರೊಳಗಡೆ ಲಿಬರ್ಟಿ ಕೊಟ್ಟಿದೆ ನಮಗೆ. ಸಂಘದ ಶಾಖೆಗಳನ್ನು ಮಾಡೋಕ್ಕೂ ಅವಕಾಶ ಇದೆ, ಬೇರೆ ಬೇರೆ ಸ್ವಯಂ ಪ್ರೇರಿತ ಸಂಘಟನೆಗಳು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಸಂವಿಧಾನದ ವಿರುದ್ಧವಾಗಿ ನೀವು ಈ ರೀತಿಯ ಒಂದು ಕಾರ್ಯವನ್ನು ಕ್ಯಾಬಿನೆಟ್ ಮೂಲಕ ಮಾಡುವಂಥದ್ದು ಇದೆಯಲ್ಲ, ಇದು ಸಂವಿಧಾನ ವಿರೋಧಿ ಕೃತ್ಯ ಅಂತೇಳಿ ನಾನು ಭಾವಿಸ್ತೇನೆ. ಏನು ನೋಂದಣಿ ಮಾಡಬೇಕು? ಯಾರು ಹೇಳಿದ್ದು? ಅದಕ್ಕೆ ಹೇಳ್ತಿರೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಸಮಾಜಮುಖಿ ಆಗಿರೋಂಥ ಕಾರ್ಯವನ್ನು ಮಾಡ್ತಿರೋಂಥ ಸಂದರ್ಭದೊಳಗಡೆ ಇದಕ್ಕಿನ್ನೇನು ನಿಮ್ಮ ಅಪ್ಪನ ಮೇಲೆ ಒಪ್ಪಿಗೆ ಬೇಕಾಗಿಲ್ಲ ನನಗೆ. ಇದು ಸರ್ಕಾರದ ಸಂವಿಧಾನಬದ್ಧವಾಗಿ ಕಾರ್ಯ ಮಾಡುವಂಥ ಎಲ್ಲ ಸಂಗತಿಗಳನ್ನು RSS ಜೋಡಿಸ್ಕೊಂಡಿದೆ. ಅದ್ರ ಪ್ರಕಾರನೇ ಮಾಡ್ತಾ ಇರೋದು. ಈಗೇನು ಹೊಸದಾಗಿ ನಿಮಗೇನು ಅನಿಸುತ್ತ ತಕ್ಷಣ ಬಂದು ಒಂದು ಪ್ರಶ್ನೆ ಕೇಳೋದಲ್ಲ ನೀವು. ಹಾಗಾಗಿ ಸಂಘದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡುವಂಥದ್ದು, ನಾವು ನೋಂದಣಿ ಮಾಡ್ಕೊಂಡಿಲ್ಲ, ಆಗಿಂದ 25ರಲ್ಲಿ ಪ್ರಾರಂಭ ಆಗಿರೋದು ಸಂಘ. ಇದು 25ರಲ್ಲಿ 100 ವರ್ಷ ಆದಮೇಲೆ ಈ ಪ್ರಶ್ನೆ ಶುರು ಆಯ್ತಾ ನಿನಗೆ? ಇದಕ್ಕೆ ಸಿಟ್ಟು ಬರೋದು ನಮಗೆ. 100 ವರ್ಷ ಆಗಿರೋ ಸಂದರ್ಭಗಳಲ್ಲಿ ನಿನಗೆ ನೋಂದಣಿ ಪಂದಣಿ ಎಲ್ಲ ಯಾಕೆ ಬೇಕು? ಕಾನೂನುಬದ್ಧವಾಗಿ ಏನೇನು ನಡಿಬೇಕು ಎಲ್ಲ ನಡೆದಿದೆ, ಇನ್ನು ಮುಂದೂ ನಡೆಯುತ್ತೆ. ಇದನ್ನು ತಿಪ್ಪುರಲಾಗ ಹಾಕಿದ್ರು ಸಂಘದ ಚಟುವಟಿಕೆ, RSSನ ಚಟುವಟಿಕೆ ನಿಲ್ಲಿಸೋಕ್ಕೆ ಯಾರಿಗೆ ಬ್ರಹ್ಮನ ಕೈಯಲ್ಲೂ ಸಾಧ್ಯ ಇಲ್ಲದಿರೋಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕಂದರೆ ಬ್ರಹ್ಮ ಒಪ್ಕೊಂಡಾಗೋಗ್ಬಿಟ್ಟಿದೆ ಇದು ದೇವ್ರ ಕೆಲಸ ಅಂಥೇಳಿ. ನನ್ನ ಕೆಲಸ ಮಾಡ್ತಾ ಇದ್ದಾರೆ ಬಿಡು ಅಂತ ಬ್ರಹ್ಮನೂ ಒಪ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಈ ರೀತಿಯ ಅನಿಷ್ಟತನದ ಮಾತುಗಳು, ಅನಿಷ್ಟ ರೀತಿಯ ಯೋಚನೆಗಳಿದೆಯಲ್ಲ, ಇದನ್ನು ಕೈ ಬಿಡಬೇಕು ಕಾಂಗ್ರೆಸ್. ಅದಕ್ಕೆ ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ. ಅವತ್ತೂ ಹೇಳಿದರು ಇದೇ ಕಾಂಗ್ರೆಸ್, ಇವತ್ತಿಂದ ಅಲ್ಲ ಸರ್. ಇದು ಸಂಘವನ್ನು ಮಟ್ಟ ಹಾಕಬೇಕು ಅಂತೇಳಿ ನೆಹರೂರವ್ರ ಕಾಲದಿಂದ ನಡೆದಿರೋಂಥ ಸಂಗತಿಗಳಿದು. ನೆಹರೂನೇ ಹೇಳಿದ್ರಲ್ಲ ಅವತ್ತು, 1 ಇಂಚು ನೆಲದಲ್ಲಿ, ಈ ದೇಶದ ಯಾವುದೇ 1 ಇಂಚು ನೆಲದಲ್ಲೂ ಕೂಡ ಭಗವಧ್ವಜನ ಹಾರಿಸ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಇವತ್ತು ಎಷ್ಟೆಷ್ಟು ಇಂಚಲ್ಲಿ ಅಂತೇಳಿ ಲೆಕ್ಕ ಮಾಡಬೇಕು ಕಾಂಗ್ರೆಸ್ನವರು. ಆಗೋದಿಲ್ಲ ರೀ. ನೆಹರು ಹೇಳಿದ್ದೇ ಮಾಡೋಕ್ಕಾಗಲಿಲ್ಲ, ಇನ್ನು ಇಂದಿರಾ ಗಾಂಧಿ ಬಂದರು, ಅವ್ರು ಹೇಳಿದ್ದು ಮಾಡೋಕ್ಕಾಗಲಿಲ್ಲ. ನೀನು ಯಾವ ತೋತ್ಲಾಂಡಿ? ಆಗೋದಿಲ್ಲ. ಇದು ಸಂಘದ ಕಾರ್ಯ ಅಂತ ಹೇಳಿದ್ರೆ ಇದು ಈಶ ಕಾರ್ಯ ಅಂತ ನಂಬಿರೋದು. ಈಶ ಕಾರ್ಯ ಮಾಡ್ತಿರ್ಬೇಕಾದ್ರೆ ಯಾರೇ ಅಡ್ಡಿ ಆತಂಕ ಬಂದರೂ ಕೂಡ ಮೊಯ್ನ ಭಸ್ಮಾಸುರ ಆಟೋ ನೋಡಿದಿರಲ್ಲ ನೀವು. ಹೋಗಲಿ ಅಂತ ಸರ್ಕಾರ ಬಂದಿದೆ ಅಂತೇಳಿ ಇಷ್ಟು ಗಾಂಚಲಿ ಮಾಡಿದ್ರೆ ಒಂದು ದಿವಸ ನೀವು ಇರೋದೇ ಇಲ್ಲ.